ಕಳೆದ 2 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿನ ಪ್ರತಿಷ್ಠಿತ ಜಿಟಿ ಮಾಲ್ನೊಳಗೆ ಪಂಚೆ ಧರಿಸಿ ಬಂದಿದ್ದ ರೈತರೊಬ್ಬರನ್ನು ಒಳಗೆ ಬಿಡದೆ ಅಮಾನವೀಯವಾಗಿ ನಡೆಸಿಕೊಂಡ ಅವಮಾನ ಮಾಡಿದ ಘಟನೆ ರಾಜ್ಯದೆಲ್ಲೆಡೆ ದೊಡ್ಡ ಸುದ್ದಿಯಾಗಿ ವಿಧಾನಸಭೆಯಲ್ಲೂ ಚರ್ಚೆಯಾಗಿತ್ತು. ತನ್ನ ತಪ್ಪಿನ ಅರಿವಾಗಿ ಜಿಟಿ ಮಾಲ್ನ ಮಾಲೀಕರು ಕ್ಷಮೆ ಯಾಚಿಸಿ 1 ವಾರ ಬಂದ್ ಮಾಡಲಾಗಿದೆ. ಈ ಕೃತ್ಯ ಮಾಸುವ ಮುನ್ನವೇ ಬೆಂಗಳೂರು ಪೊಲೀಸರು ಮಾನವೀಯತೆಯನ್ನು ಮರೆತು ಮೃಗಗಳಂತೆ ವರ್ತಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ವ್ಯಕ್ತಿಯೊಬ್ಬರಿಗೆ ರಾತ್ರಿ ವೇಳೆ ಅಪಘಾತವಾಗಿದ್ದು ತಲೆಗೆ ಗಂಭೀರವಾಗಿ ಪೆಟ್ಟಾಗಿ ತೀವ್ರ ರಕ್ತಸ್ರಾವವಾಗುತ್ತಿದ್ದರೂ ಗಾಯಗೊಂಡ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸದೆ 4 ಜನ ಪೊಲೀಸ್ ಸಿಬ್ಬಂದಿ ಹೊಯ್ಸಳ ವಾಹನವನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಆಂಬ್ಯುಲೆನ್ಸ್ ಬರಲಿ ಎಂದು ಕಾಯುತ್ತಾ ಕಾಲಹರಣ ಮಾಡಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾರು ಸರ್ ಹೇಳಿ ತಗೊಂಡೋ ಇಲ್ಲ ಅಂದ್ರೆ ಜೀಪಲ್ಲಿ ಮಾತಾಡಿ. ಏನು ಹೊಯ್ಸಳದಲ್ಲಿ ಬರೀ ಕಳ್ಳರು ಮಾತ್ರ ತಗೊಂಡು ಹೋದಾ ಸರ್? ಇಲ್ಲಿ ಕಿವಿಲ್ ಪ್ರಾಣ ಹೋಯ್ತೈತೆ. ನೀವು ನನ್ನ ರೆಸ್ಪಾನ್ಸಿಬಲ್ ನಿನ್ನ ರೆಸ್ಪಾನ್ಸಿಬಲ್ ಮಾತಾಡ್ಕೊಂಡಿದ್ದೀರಾ? ಮಾತಾಡಿ. ಆಟೋ ಬರ್ತಿಲ್ಲ. ಮಾತಾಡಿ ಮಾತಾಡಿ. ನ್ಯೂಸ್ ಕೊಡ್ತೀನಿ. ಮಾತಾಡಿ ಮಾತಾಡಿ ಸರ್. ಆಂಬುಲೆನ್ಸ್ ಪ್ರಾಣ ಹೋದ್ರೆ ಯಾರು ಸರ್ ಮಾಡ್ತಾರೆ? ಪ್ರಾಣ ಹೋದ್ರೆ ನೀವು ನೋಡ್ತೀರಾ ಬಂದು ಅವ್ರ ಮನೇನ? ಗಾಡಿ ಬಂದು ಈಗಲೇ ಆಂಬುಲೆನ್ಸ್ ಹಾಕೊಳ್ಳಿ ಸರ್. ಸರ್ ಹಾಕೊಳ್ಳಿ ಸರ್. ಸುಮ್ನೆ ನಿಂತಿದ್ರಲ್ಲ 4 ಜನ. ಹಾಕೊಳ್ರಿ. ನೀವು ನಿಂತ್ಕೊಂಡು ತಗೊಳ್ಳಿ ಗಾಡಿ ತಗೊಳ್ಳಿ. ಪಬ್ಲಿಕ್ ಗಾಡಿ ಅಲ್ಲ, ಅದು ಪರ್ಸನಲ್ ಗಾಡಿ. ಇದು ಪಬ್ಲಿಕ್ ಗೋಸ್ಕರ ನಿಮ್ ಕೊಟ್ಟಿರೋದು. ಪರ್ಸನಲ್ ಹಾಕ್ಬಾರ್ದು ಅಂತ ಏನಿಲ್ಲ. ಯಾರು ಹೇಳಿದ್ದು? ನೀವು ಹಾಕಲ್ವಾ? ನಂದೇನ್ ಗಾಡಿ ಇದೆಯಾ? ಸುಮ್ನೆ ಯಾರ್ದದು? ನಂದಿಲ್ಲ. ಪೊಲೀಸ್ ಗಾಡಿ ಯಾರ್ದಿದ್ದು? ನೀವು ಇದಕ್ಕೆ ಯಾಕೆ ಹಾಕಲ್ಲ ಅಂತ ಇದ್ದೀರಾ ಹೇಳಿ? ಬನ್ನಿ ಬನ್ನಿ. ಯಾವ ಆಂಬ್ಯುಲೆನ್ಸ್ ಪ್ರಾಣ ಹೋದ್ಮೇಲೆ ಕರ್ಕೊಯ್ತೀರಾ? ಆರಾಮಾಗಿ ನಾನೇ ಕೊಡ್ತೀನಿ ಅಂತ ಹೇಳಿ ಆರಾಮಾಗಿ ನಿಂತಿದ್ದೀರಾ ನೋಡ್ಕೊಂಡು ಫ್ರೀ ಫಿಲಂ ನೋಡ್ತಾ ಇದೀರಾ ನೀವು ಪೊಲೀಸ್ ಅವ್ರು ಬಂದು. ಅವಾಗಿಂದ ಪ್ರಾಣ ಹೋದ್ರೆ ಯಾರು ನೋಡ್ತೀರಾ ಇಲ್ಲಿ? ಆಂಬ್ಯುಲೆನ್ಸ್ ಅಂತ ಇದ್ದೀರಲ್ಲ ಬಂದು ಹಾಕೋಣ. ಸರ್ ಆಟ ಅಲ್ಲ ಸರ್. ಏನು ಸರ್ ಇರೋದು? ಅದು ಕಳ್ಳರನ್ನ ಮಾತ್ರ ಕುಣಿಸ್ಕೊಂಡು ಹೋಗ ಸರ್. ಅದು ಸಿಗರೇಟ್ ಸೇದೋರ್ನ ಕುಣಿಸ್ಕೊಂಡು ಐತೀರಾ ಅಲ್ಲೋ ಕಾಸು ಇಸ್ಕೊಂತೀರಾ? ಹಾಕೋ ಗಾಡಿಗೆ ನನ್ನ ಕಾರ್ಗೆ ಹಾಕ್ರಿ. ಇವತ್ತು ಎತ್ತೋ ಎತ್ರಿ. ಈಗ ಬರ್ತೀರಾ ಇಲ್ಲ? ಇದಕ್ಕಾದ್ರೆ ಎತ್ತಕ್ಕೆ ಬಾಡಿ ಎತ್ತಕ್ಕೆ ಬರ್ತೀರಾ ಇಲ್ಲ? ಎತ್ರಿ. ಆಯ್ತು ಕಾರ್ಗೆ ಹಾಕ್ರಿ. ನನ್ನ ಕಾರ್ಗೆ ಹಾಕ್ರಿ. ಹಿಂಗ ಐತೆ ನೋಡ್ರಿ. ಹೋಯ್ತೀನಿ ನೋಡಿ. ಕಮಿಷನರ್ ಅವ್ರಿಗೂ ಹೋಯ್ತು ಇವತ್ತು ನೋಡ್ರಿ. ಇವತ್ತು ಇದು ವಿಡಿಯೋ ಕಮಿಷನರ್ ಅವ್ರಿಗೂ ಹೋಗುತ್ತೆ ನೋಡ್ರಿ ವಿಡಿಯೋ. ತೆಗಿಯೋ ಗಾಡಿ. ನಿಮ್ದು ಪೊಲೀಸ್ ಗಾಡಿ ಬಿಟ್ಬಿಟ್ಟು ಪರ್ಸನಲ್ ಗಾಡಿಗೆ ಹಾಕ್ತಾ ಇದೀರಾ ನೀವು? ಹಾಕ್ರಿ. ಸ್ಟೇಷನ್ಗೆ ಹೋಗಿ ಕೂತ್ಕೊಂತೀನಿ ಇವಾಗ. ಹಾಕ್ರಿ. ಇಷ್ಟೊಂದು ನೀವು ಮುಂದುವರೆದಿದ್ದೀರ ಪೊಲೀಸ್ ಅವ್ರು ನೀವು. ಪೊಲೀಸ್ ಗಾಡಿ ಬಿಟ್ಟು ಪರ್ಸನಲ್ ಗಾಡಿಗೆ ಹಾಕ್ತಾ ಇದೀರಾ ರೋಡಲ್ಲಿ ನಿಲ್ಸ್ಬಿಟ್ಟು. ಹಾಕ್ರಿ. ನಂದೇ ಕಾರು ಹಾಕ್ರಿ. ಹೇಳ್ಕೊಡಿ ಹಿಂದೆಯಿಂದ. ಹಾಕ್ರಿ. ಅರ್ಧ ಗಂಟೆಯಿಂದ ನಿಂತ್ಕೊಂಡು ನೋಡ್ತಾನೆ ಇದ್ದೀರಾ ನೀವು. ವಿಡಿಯೋ ಮಾಡಿರುವ ವ್ಯಕ್ತಿಯು ಪೊಲೀಸರಿಗೆ ಅಪಘಾತಗೊಂಡಿರುವ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಲು ಮನವಿ ಮಾಡಿದರೂ ಮನವಿಗೆ ಸ್ಪಂದಿಸದೆ ರಕ್ತಸ್ರಾವವಾಗುತ್ತಿದ್ದರೂ ನೋಡಿಕೊಂಡು ಸಮಯ ವ್ಯರ್ಥ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಪೊಲೀಸರು ದಕ್ಷ ಮತ್ತು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದವರು. ಇಂತಹ ರಾಜ್ಯದ ಬೆಂಗಳೂರಿನ ಪೊಲೀಸರು ಈ ರೀತಿಯ ವರ್ತನೆ ತೋರಿರುವುದು ಸಾರ್ವಜನಿಕರ ಕೋಪಕ್ಕೆ ಗುರಿಯಾಗಿಸಿದೆ. ರಾಜ್ಯದ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಈ ಕೂಡಲೇ ಮಾನವೀಯತೆ ಮರೆತ ಈ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಪಘಾತ ನಡೆದ ತಕ್ಷಣ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ ಕಲ್ಪಿಸಬೇಕಾದದ್ದು ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ. ಇಂತಹ ಪ್ರಕರಣಗಳು ಮರುಕಳಿಸದಿರಲಿ ಎಂಬುದು ನಮ್ಮ ಚಾನೆಲ್ನ ಆಶಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.